ಬನ್ನೇರುಘಟ್ಟದಲ್ಲಿ ಸಫಾರಿ ವಾಹನದ ಮೇಲೆ ಸಿಂಹವೊಂದು ದಾಳಿ ಮಾಡಿದೆ ಮೂಲಕ ಮಾಂಸಾಹಾರಿ ಪ್ರಾಣಿ ಸಫಾರಿಯಲ್ಲಿ ಹಲವು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿದೆ. ನಿನ್ನೆ ಬನ್ನೇರುಘಟ್ಟ ಸಫಾರಿಯ ಇನೋವಾ KA51C1633 ನೋಂದಣಿ ಇರುವ ವಾಹನದ ಮೇಲೆ 2 ಸಿಂಹಗಳು ದಾಳಿ ಮಾಡಿವೆ. ಪಾರ್ಕ್ಗೆ ಬರುವಂತಹ ವಿಐಪಿಗಳಿಗೆ ಇನೋವಾ ಗಾಡಿಗಳನ್ನು ಬಳಸಲಾಗ್ತಾ ಇತ್ತು. ಈ ಸಫಾರಿ ಗಾಡಿಯಲ್ಲಿ ಯಾವುದೇ ಕಬ್ಬಿಣದ ಮೆಶ್ಗಳನ್ನು ಹಾಕದೆ ಸಫಾರಿಗೆ ತೆಗೆದುಕೊಂಡು ಹೋಗಿದ್ದೇ ಅನಾಹುತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಸಫಾರಿಗೆ ಹೋಗುವ ಪ್ರತಿಯೊಂದು ಗಾಡಿಗೂ ಗ್ರಾಹಕರ ಹಿತದೃಷ್ಟಿಯಿಂದ ಗಾಡಿಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಆದರೆ ಈ ಇನೋವಾ ಗಾಡಿಯಲ್ಲಿ ಯಾವುದೇ ಆ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ವಹಿಸದೇ ಇರುವುದು ಪಾರ್ಕ್ ಸಿಬ್ಬಂದಿಯ ಬೇಜವಾಬ್ದಾರಿತನಕ್ಕೆ ಕಾರಣವಾಗಿದೆ. अंदर वाले डर गए होंगे ना। देखो लेफ्ट साइड लाइन है, देखो लेफ्ट साइड की लाइन है। जा देखो किलो देखो कलस्कोना है। हां अब वो वाला रोक के रखा है गाड़ी को और ये अटैक कर रहा है। ये कैसे निकलेगा? ಮನೆ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಏನು ಸಿಂಹಗಳ ದಾಳಿಯಿಂದ ಯಾವ ರೀತಿಯ ಇನೋವಾ ಗಾಡಿಯಲ್ಲಿರುವಂತವರು ತಪ್ಪಿಸಿಕೊಂಡ್ರು, ಹಾಗೇನು ಈ ಹಿಂದೆ ಕೂಡ ಈ ರೀತಿ ಏನಾದ್ರು ವಿಐಪಿಗಳು ಅಲ್ಲಿ ಸಫಾರಿ ಮಾಗ ಈ ಘಟನೆಯಲ್ಲಿ? ಸಬಿತಾ, ಇದು ಇನ್ನೋವಾ ಕಾರೊಂದು ಸಿಂಹದ ಸಫಾರಿಯನ್ನ ನೋಡಕ್ ಹೊರಟಂತ ಪ್ರಾಣಿ ಪ್ರಿಯರಿಗೆ ಬಂದಂತಹ ಭೀತಿಯ ಒಂದು ಘಟನೆ ನಿನ್ನೆ ನಡೆದಿದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಿನ ಸಿಂಹಗಳ ಸಫಾರಿಗೆ ಹೊರಟಿದ್ದಂತಹ ಸಫಾರಿಯದ್ದೇ ಆಗಿರುವಂತಹ ಇನ್ನೋವಾ ಇದು. ಇಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನು ಒಂದು ಗಂಡು ಸಿಂಹದ ಉಗುರು ಏನಾದ್ರೂ ಬಲವಾಗಿ ಗ್ಲಾಸ್ ಅನ್ನ ಹೊಡೆದಿದ್ರೆ, ಯಾಕೆಂದ್ರೆ ಇನ್ನೋವಾದ ಹಿಂಬದಿ ಮುಂಬದಿ ಮತ್ತೆ ಡ್ರೈವರ್ ಸೀಟ್ ನ ಪಕ್ಕದಲ್ಲಿರುವಂತಹ ಕಿಟಕಿಗಳಿಗೆ ಆ ಜಾಲರವನ್ನ ಏನು ಮೆಸ್ ಹಾಕಿರೋದಿಲ್ಲ. ಹಾಗಾಗಿ ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಿರುವಂತಹ ಬನ್ನೇರುಘಟ್ಟ ಪಾರ್ಕಿನ ಸಫಾರಿ ಸಿಬ್ಬಂದಿಗೆ ಇದು ಒಂದು ಎಚ್ಚರಿಕೆ ಗಂಟೆ ಆಗ್ಬೇಕಿತ್ತು. ಯಾಕಂದ್ರೆ ಆ ಗಂಡು ಸಿಂಹದ ಉಗುರು ಜೋರಾಗಿ ಬಲವಾಗಿ ಗ್ಲಾಸ್ ಅನ್ನ ಹೊಡೆದಿದ್ರೆ ಗ್ಲಾಸ್ ಹೊಡಿತಿತ್ತು. ಅದ ಗ್ಲಾಸ್ ಹೊಡೆದಂತ ಸಂದರ್ಭಗಳಲ್ಲಿ ಒಳಗಡೆ ಇದ್ದಂತಹ ಸಫಾರಿಗೆ ಬಂದಿರುವಂತಹ ಪ್ರಾಣಿ ಪ್ರಿಯರನ್ನ ಸಂಪೂರ್ಣ ಗಾಯಗೊಳಿಸಂತ ಮತ್ತೆ ಅನಾಹುತ ನಡೆಯುವಂತ ಘಟನೆಗಳು ಸಂಭವಿಸುತ್ತಿತ್ತು ಅಂತ ಹೇಳಲಾಗ್ತಾ ಇದೆ. ಪ್ರಾಣಿ ಪ್ರಿಯರು ಈ ಬಗ್ಗೆ ಎಚ್ಚರಿಕೆಯನ್ನು ಕೂಡ ವಹಿಸಿದ್ದಾರೆ. ಅದಾಗ್ತಿದ್ರೆ ನಿನ್ನೆ ನಡೆದಿರುವಂತ ಘಟನೆ ಇವತ್ತು ವಿಡಿಯೋಗಳು ಬಹಿರಂಗ ಆಗಿ ಇದು ನಮಗೆ ಸುದ್ದಿ ಟಿವಿಗೆ ಸಿಕ್ಕಿದೆ. ಮುಂಜಾಗ್ರತಾ ಕ್ರಮಗಳನ್ನ ಅಳವಡಿಸದೆ ಇರುವಂತಹ ಸಿಬ್ಬಂದಿಗೆ ಏನು ಪ್ರಾಣಿ ಪ್ರಿಯರು ಒಂದು ಎಚ್ಚರಿಕೆ ಗಂಟೆಯನ್ನ ನೀಡುವಂತಹ ಮೂಲಕ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ಸಬಿತಾ, ಎಸ್, ಈ ಕುರಿತಂತೆ ಏನಾದ್ರೂ ಅಲ್ಲಿನ ಬನ್ನೇರುಘಟ್ಟ ಪಾರ್ಕ್ ನ ಸಿಬ್ಬಂದಿ ಏನ್ ಮಾತಾಡ್ತಾರೆ? ಅಂದ್ರೆ ಈ ಹಿಂದೆ ಈ ತರನೇ ಹೋಗ್ತಿದ್ವಿ, ಏನು ಪ್ರಾಬ್ಲಮ್ ಆಗಿರ್ಲಿಲ್ಲ ಅಂತ ಹೇಳ್ತಾರೋ, ಅಥವಾ ಇದು ಎಚ್ಚರಿಕೆ ವಹಿಸ್ಬೇಕಿತ್ತು ನಾವು ಅಂತ ಏನಾದ್ರು ಹೇಳ್ತಿದಾರ, ಹೇಗೆ? ಸಬಿತಾ, ಈ ಮುಂದೆನೂ ಈ ತರದ ಘಟನೆಗಳು ಮರುಕಳಿಸ್ತಾನೆ ಇದಾವೆ. ಮೊದಲನೇದಾಗಿ ಒಂದು ಸಫಾರಿಯ ಜೀಪ್ಗೆ ಈ ರೀತಿ ಹುಲಿ ಅಟ್ಯಾಕ್ ಮಾಡಿತ್ತು. ಅಟ್ಯಾಕ್ ಮಾಡಿ ಅದರ ಬಂಪರ್ ಮತ್ತೆ ಇದನ್ನೆಲ್ಲ ಕಚ್ಚಿ ಪರಿಚಿ ಅದನ್ನ ವಿಕಾರಗೊಳಿಸಿತ್ತು ಜೀಪ್ನ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವುದೇ ಪ್ರಾಣಾಪಾಯ ಆಗಿರ್ಲಿಲ್ಲ. ಮೆಸ್ಸುಗಳ ಹಾಕಿತ್ತು ಹಿಂದೆ. ಆದ್ರೆ ಆಗ ಇನ್ನೋವಾ ಮತ್ತೆ ಇನ್ನಿತರೆ ಐಷಾರಾಮಿ ವಾಹನಗಳು ಆಗ ಸಫಾರಿಯಲ್ಲಿ ಇರ್ಲಿಲ್ಲ ಅಂತ ಹೇಳ್ಬಹುದು. ಈಗ ಏನು ಇನ್ನೋವಾ ಮತ್ತೆ ಸುಮಾರಷ್ಟು ಟಿಕೆಟ್ ದರವನ್ನ ಹೆಚ್ಚಿಸಿ ಐಷಾರಾಮಿ ಕಾರುಗಳಲ್ಲಿ ಪ್ರಾಣಿ ಪ್ರಿಯರನ್ನ ಏನು ಸಂತೋಷ ಪಡಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅದಕ್ಕೆ ಬೇಕಾಗಿರುವಂತಹ ಸುರಕ್ಷತಾ ನಿಯಮಗಳನ್ನ ಪಾಲಿಸಿರ್ಲಿಲ್ಲ. ಇಲ್ಲಿ ಈಗ ಈ ತರದ ಒಂದು ಮಾಹಿತಿ ಬಹಿರಂಗಗೊಳಿಸಿದ್ರೆ ಎಲ್ಲಾದ್ರೂ ಸಫಾರಿಗೆ ಬರುವಂತಹ ಇವರು ಭಯಭೀತರಾಗ್ತಾರೆ ಮುಂದೆ. ಹಾಗಾಗಿ ಅದಕ್ಕೆ ಬರುವಂತಹ ಆದಾಯ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ಈ ಒಂದು ಮಾಹಿತಿಯನ್ನ ಇಲ್ಲಿವರೆಗೂ ತಡೆ ಹಿಡಲಾಗಿತ್ತು. ಇದೀಗ ತಾನೇ ಅದು ಮಾಹಿತಿ ಬಹಿರಂಗಗೊಂಡು ಈಗ ಎಚ್ಚರಿಕೆ ನಿಯಮಗಳನ್ನ ಮತ್ತು ಸುರಕ್ಷತಾ ನಿಯಮಗಳನ್ನ ಪಾಲಿಸುವಂತ ಒಂದು ಮಾತನ್ನ ಕೇಳಿ ಬರ್ತಾ ಇದೆ. ಸಬಿತಾ, ಈಗ ಮುನಿರಾಜು, ಇಂತಹ ಎಷ್ಟು ವಿಐಪಿ ವಾಹನಗಳಿದಾವೆ ಸಫಾರಿಗೆ ಅಂತ ಮೀಸಲಾಗಿರುವಂತದ್ದು? ಹಾಗೇನೆ ಅದರ ಕಿಟಕಿಗಳನ್ನು ಕೂಡ ಇದೇ ರೀತಿ ಗಾಜಿನ ಒಂದು ವಿಂಡೋಸ್ ನ ಹಂಗೆ ಇಟ್ಕೊಂಡಿದಾರೋ, ಅಥವಾ ಅದನ್ನೇನಾದ್ರು ಮಾರ್ಪಾಟು ಮಾಡುವಂತ ಬಗ್ಗೆ ಏನಾದ್ರು ಈಗ ಮಾತನಾಡ್ತಿದ್ದಾರೆ? ಹೇಗೆ ಅಲ್ಲಿನ ಅಧಿಕಾರಿಗಳು? ಹೇಗೆ ಸಬಿತಾ, ಈಗ ಅಧಿಕಾರಿಗಳು ಯಾವುದೇ ಸಂದರ್ಭದಲ್ಲಿ ಈ ಮಾಹಿತಿಯನ್ನು ಬಹಿರಂಗಗೊಳ್ಳೋದಕ್ಕೆ ಬಿಡ್ತಿಲ್ಲ. ಆದ್ರೆ ನಮಗೆ ಬಲ್ಲ ಮಾಹಿತಿಗಳ ಪ್ರಕಾರ ಈಗಿರುವಂತಹ 4-5 ಇನ್ನೋವಾಗಳು ಮತ್ತೆ ಏನು ಸಫಾರಿ ವಾಹನಗಳಂತ ಐಷಾರಾಮಿ ಸಫಾರಿ ವಾಹನಗಳು ಇದಾವೆ. ಬೊಲೇರಾ ಆಗ್ಬಹುದು, ಈ ತರದ ವಾಹನಗಳಿಗೆ ಮೆಸ್ ಅನ್ನ ಕೆಲವು ಕಡೆ ಹಾಕ್ಲಿಲ್ಲ, ಕೆಲವು ವಾಹನಗಳಿಗೆ ಸುತ್ತಲೂ ಹಾಕಿದ್ದಾರೆ. ಆದ್ರೆ ಹಿಂಬದಿಯ ಗ್ಲಾಸು ಅಷ್ಟು ಅಗಲ ಓಪನ್ ಆಗಿರೋದ್ರಿಂದ ಅದಕ್ಕೆ ಮೆಸ್ ಹಾಕ್ಲೇಬೇಕಾಗಿತ್ತು ಅಂತ ಹೇಳಲಾಗ್ತಾ ಇದೆ. ಹಿಂದೆ ಇದ್ದಂತ ವಾಹನಗಳಿಗೆ ಜೀಪ್ಗಳಿಗೆ
ಆ ತರದ ಮೆಸ್ಗಳನ್ನ ಹಾಕಿತ್ತು. ಈಗ ಅದ್ ಯಾಕೆ ಅದನ್ನ ಅಳವಡಿಸಲಿಲ್ಲ ಅನ್ನುವಂಥದ್ದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಪ್ರಾಣಿ ಪ್ರಿಯರಿಗೆ. ಮಕ್ಕಳು ಮತ್ತೆ ಸುಮಾರಷ್ಟು ಬೇರೆ ಕಡೆಯಿಂದ ಬರುವಂತಹ ಪ್ರಾಣಿ ಪ್ರಿಯರು ಈ ಒಂದು ಭೀತಿಗಳಿಗೆ ಒಳಗಾಗ್ತಾರೆ. ಹಾಗಾಗಿ ಸ್ಥಳೀಯರು ಮತ್ತೆ ಪ್ರಾಣಿ ಪ್ರಿಯರು ಸುತ್ತಲೂ ಇರುವಂತಹ ಪ್ರತಿದಿನ ಅಲ್ಲೇ ಇರುವಂತಹ ಪ್ರಾಣಿ ಪ್ರಿಯರು ಕೂಡ ಈ ಬಗ್ಗೆ ಅವ್ರಿಗೆ ಮೌಖಿಕವಾಗಿ ಹೇಳಿದ್ರು ಕೂಡ ಒಂದು ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ಲ ಸಬಿತಾ. ತಜ್ಞರೇನ್ ಹೇಳ್ತಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಕಾರಿನ ಬಣ್ಣ ಆತರ ಅದರ ಸೌಂಡು ಅದರ ಸೈಜ್ ಏನಾದ್ರು ಡಿಸ್ಟ್ರಾಕ್ಟ್ ಮಾಡುತ್ತಾ ಹೇಗೆ ಪ್ರಾಣಿಗಳಿಗೆ, ಅಥವಾ ಬೇರೆ ದೊಡ್ಡ ಸಫಾರಿ ವಾಹನದಲ್ಲಿ ಹೋದಾಗ ಇಂತಹ ಅಪಾಯಗಳು ಎದುರಾಗುವಂತ ಸಂದರ್ಭ ಇರೋದಿಲ್ಲ. ಆದ್ರೆ ಈ VIP ವಾಹನಗಳಿಗಾಗಿ ಬಂದು ಅಟ್ಯಾಕ್ ಮಾಡ್ತವೆ ಅಂದಾಗ ಎಲ್ಲೋ ಒಂದ್ ಕಡೆ ಅವು ಅಂದ್ರೆ ಡಿಸ್ಟ್ರಾಕ್ಟ್ ಆಗ್ತವ ಹೇಗೆ ಅಂತ ಪ್ರಾಣಿಗಳ ಒಂದು ಇದು. ಸಬಿತಾ, ಇಲ್ಲಿ ಮುಖ್ಯವಾಗಿ ಸಫಾರಿಯಲ್ಲಿ ಅದು ಹುಲಿ ಆಗ್ಬೋದು, ಮಾಂಸಾಹಾರಿ ಪ್ರಾಣಿಗಳ ಸಫಾರಿ ಅಂತ ಕರೆಯಲಾಗ್ತದೆ. ಏನು ಹುಲಿ, ಸಿಂಹ, ಚಿರತೆ ಈ ತರದ ಪ್ರಾಣಿಗಳ ಸಫಾರಿಯಲ್ಲಿ ಬಹಳ ಎಚ್ಚರಿಕೆ ಆಗಿರ್ಬೇಕಾಗ್ತದೆ. ಈ ವಾಹನಗಳು ಬಂದಾಗ ಅಂದ್ರೆ ಸಫಾರಿಗೆ ಬಿಟ್ಟಾಗ ಈ ತರದ ಪ್ರಾಣಿಗಳು ಒಂದು 5, 6, 7 ಪ್ರಾಣಿಗಳನ್ನ ಆಚೆ ಬಿಡ್ತಾರೆ ಸಫಾರಿಗೆ ಅಂತ. ಇನ್ನು ಉಳಿದಂತೆ ಅವರು ಬೋನುಗಳಲ್ಲಿ ಅದನ್ನ ಇಡಲಾಗ್ತದೆ. ಈ ಆರೋಗ್ಯಕರವಾಗಿರುವಂತಹ ಪ್ರಾಣಿಗಳನ್ನ ಮಾತ್ರ ಪರೀಕ್ಷೆ ಮಾಡಿ ಸಫಾರಿಗೆ ಬಿಡುವಂತದ್ದು. ಯಾಕಂದ್ರೆ ನೋಡೋದಕ್ಕೆ ಪ್ರಾಣಿ ಪ್ರಿಯರಿಗೆ ರಂಜಿಸ್ಬೇಕು ಮತ್ತೆ ಅವ್ರಿಗೆ ಬಹಳ ದಷ್ಟಪುಷ್ಟವಾಗಿ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ ಅದನ್ನ ಚೆನ್ನಾಗಿ ಕಾಣಿಸುವಂತಹ ಪ್ರಾಣಿಗಳನ್ನ ಬಿಟ್ಟಿರ್ತಾರೆ. ಆದ್ರೆ ಇವಕ್ಕೆ ಯಾವಾಗ್ಲೂ ಒಂದು ಸೀಮಿತ ಒಂದು ಆವರಣದಲ್ಲಿ ಇರೋದ್ರಿಂದ ಸಫಾರಿ ಆಚೆ ಬಂದಾಗ ಯಾವತ್ತೂ ಕಾಣದೇ ಇರುವಂತಹ ಒಂದೊಂದು ಸಂದರ್ಭದಲ್ಲಿ ಕೆಲವು ವಾಹನಗಳಿಗೆ ಮುತ್ತಿಗೆ ಹಾಕ್ತವೆ. ಮುತ್ತಿಗೆ ಹಾಕಿದವಾಗ ಒಂದೊಂದು ಹಾರ್ಶ್ ಆಗಿರ್ತವೆ, ಇನ್ನೊಂದು ಕೆಲವು ಸ್ಮೂತ್ ಆಗೇನೆ ಮುತ್ತಿಗೆ ಹಾಕ್ತಾರೆ. ನಿನ್ನೆ ನಡೆದಿರುವಂತಹ ಈ ಒಂದು ಇದು ಸ್ವಲ್ಪ ಸ್ಮೂತೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಗ್ಲಾಸ್ ಅನ್ನು ಹೊಡೆದಿದ್ರೆ ಅಷ್ಟು ಅನಾಹುತಕ್ಕೆ ಕಾರಣ ಆಗ್ಬಿಡ್ತಿತ್ತು. ಅದಾದ ನಂತರ ಹಿಂದೆ ಬರ್ತಾ ಇದ್ದಂತಹ ಸಫಾರಿ ಇವರು ಮತ್ತೆ ಸಿಬ್ಬಂದಿಗೆ ಅಲ್ಲಿಂದ ವೈರ್ಲೆಸ್ ಮುಖಾಂತರ ಅವ್ರಿಗೆ ಮಾಹಿತಿಯನ್ನ ನೀಡಿ ಸಿಂಹಗಳನ್ನ ಪಕ್ಕಕ್ಕೆ ಕಳಿಸಲಾಯಿತು ಅಂತ ಅಲ್ಲಿನ ಸಿಬ್ಬಂದಿ ಮಾಹಿತಿ ನೀಡ್ತಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಿರುವಂತದ್ದಾಗ್ಬೋದು. ಇಂಥ ಅನಾಹುತಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕು ಅನ್ನುವಂತಹ ನಿಯಮಗಳಿಗೆ ಇದೀಗ ಮಾತ್ರ ಇದು ಬಹಿರಂಗ ಆಗ್ತಾ ಇರೋದ್ರಿಂದ ಆ ಒಂದು ಎಚ್ಚರಿಕೆಯನ್ನ ಪ್ರಾಣಿ ಪ್ರಿಯರು ನೀಡ್ತಾ ಇದ್ದಾರೆ ಈ ಒಂದು ಸಿಬ್ಬಂದಿಗೆ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಸಫಾರಿಯ ಸಿಬ್ಬಂದಿಗೆ ಅಂತ ಹೇಳ್ಬೋದು ಸಬಿತಾ. ಧನ್ಯವಾದ ಮುನಿರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.